ಎಲ್ಲ ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇದೇ 16 ಮಾರ್ಚ್ 2026 ನಡೆಯುವಂಥ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಿದ್ದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡ್ತಗೋಣ. ಇದರಲ್ಲಿರುವಂಥ ಕ್ವಶನ್ಸ್ ಆಗಿರ್ಬೋದು, MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿ 1 ಮಾರ್ಕ್ಸ್ ಆಗಿ ಎಲ್ಲ ಕ್ವಶನ್ಸ್ಗಳು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಜಸ್ಟ್ 35 ಎಬೋನ ಸ್ಕೋರ್ ಮಾಡಿಬಿಟ್ಟು ಜಸ್ಟ್ ಕಂಪ್ಯೂಟರ್ ಸೈನ್ಸ್ CS ಎಕ್ಸಾಮಲ್ಲಿ ಪಾಸ್ ಆಗಬೇಕಂತಾರೆ, ಹಾಗೆ ಯಾರೆಲ್ಲ 70ಗೆ 70 ಸ್ಕೋರ್ ಮಾಡಬೇಕು, ಹಾಗೆ ಲ್ಯಾಬ್ ಎಕ್ಸಾಮಲ್ಲಿ ಕೂಡ ಸ್ಕೋರ್ ಮಾಡಿಬಿಟ್ಟು 70ಗೆ 100ಗೆ 100 CS ಅಲ್ಲಿ ತೆಗಿಬೇಕಂತಿದ್ದೀರಾ. ಸೊ ಇಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡಿದ್ರೆ ಪಾರ್ಟ್ ಎಲ್ಲಿ ಬಂದುಬಿಟ್ಟು MCQ ಕ್ವಶನ್ಸ್ ಇರುತ್ತೆ. 20x1 20 MCQ ಕ್ವಶನ್ಸ್, 20 ಕ್ವಶನ್ 15 MCQ ಕ್ವಶನ್ಸ್ ಇರುತ್ತೆ, 5 ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಸೊ ಈಚ್ ಕ್ವಶನ್ಸ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಎಲ್ಲರೂ ಕೂಡ ಈ ಕ್ವಶನ್ಸ್ನ ಅಟೆಂಡ್ ಮಾಡಬೇಕು, ಯಾಕಂದರೆ ಈ ಕ್ವಶನ್ಸ್ಗಳು ಈಸಿ ಕೂಡ ಇರುತ್ತೆ. ಫಸ್ಟ್ ನೋಡಿದ್ರೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಟ್ರಾನ್ಸ್ಫಾರ್ಮ್ ದ 8 ಬಿಟ್ ಆಫ್ ದ ಡಾಟಾ ಎಟ್ ಎ ಟೈಮ್. 8 ಬಿಟ್ನ ಯಾವ್ದು ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಅಂದರೆ ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಪ್ಯಾರಲಲ್ ಪೋರ್ಟ್ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಐಡಿಪಾರ್ಟೆಂಟ್ ಲಾ ಸ್ಟೇಟ್ಸ್ ದಟ್, ಅಂದರೆ ಯಾವುದು ಈ ಲಾಗೆ ಸ್ಟೇಟ್ಸ್ ಆಗಿರುತ್ತೆ ಅಂದರೆ ಎಕ್ಸ್ ಮೈನಸ್ ಇಸ್ ಈಕ್ವಲ್ ಟು ಎಕ್ಸ್ ಅನ್ನೋದು ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ. ಸೊ ಆಪ್ಷನ್ ಎಗೆ ನೀವು ಟಿಕ್ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿದ್ರೆ ನೋಡ್ತಾ ಹೋಗೋಣ. ಎಲ್ಲ ಕ್ವಶನ್ ಕೂಡ ವೆರಿ ಇಂಪಾರ್ಟೆಂಟ್. ಗಿವ್ ದ ಲಾಜಿಕ್ ಡಯಾಗ್ರಾಮ್ ದ ಔಟ್ಪುಟ್ ಇಸ್. ಈ ಡಯಾಗ್ರಾಮ್ಗೆ ಔಟ್ಪುಟ್ ಏನು ಬರುತ್ತೆ ಅಂದರೆ ಆನ್ಸರ್ 1 ಅನ್ನೋದು ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 4th ಒನ್ ನೋಡೋದಾದರೆ ಸ್ಟೇಟ್ಮೆಂಟ್ ಎ ಅರೇ ಇಸ್ ಕಲೆಕ್ಟೆಡ್ ಹೋಮೋಜಿನಿಯಸ್ ಎಲಿಮೆಂಟ್. ಸ್ಟೇಟ್ಮೆಂಟ್ ಬಿ ಅರೇ ಇಸ್ ಆನ್ ಎಕ್ಸಾಂಪಲ್ ಫಾರ್ ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್. ಇದಕ್ಕೆ ಬಂದುಬಿಟ್ಟು ಎ ಈಸ್ ಟ್ರೂ ಆ್ಯಂಡ್ ಬಿ ಈಸ್ ಫಾಲ್ಸ್. ಎಲ್ಲಿದೆ ಅಂದರೆ ಎ ಈಸ್ ಟ್ರೂ ಆ್ಯಂಡ್ ಬಿ ಈಸ್ ಫಾಲ್ಸ್, ಸಿ ಈಸ್ ಕರೆಕ್ಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಒಂದು ಕೋಡ್ ಸ್ನಿಪೆಟ್, ಅಂದರೆ ಕೋಡ್ ಕೊಟ್ಟಿರ್ತಾರೆ, ಅದು ಎರರ್ ಬರೋದ ಏನಾಗಿದೆ ಅಂತ ನೀವು ಹೇಳಬೇಕು. ಸೊ ಇದು ಏನು ಬರುತ್ತೆ ಅಂದರೆ ಎರರ್, ಈ ಕೋಡ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರಲ್ಲಿ ಏನು ಬರುತ್ತೆ ಅಂದರೆ ಪಬ್ಲಿಕ್ ಅನ್ನೋದು ಮಿಸ್ ಆಗಿದೆ ಅನ್ನೋದು ಬರುತ್ತೆ. ಏನಂದರೆ ಇದಕ್ಕೆ ಎರರ್ ಡ್ಯೂ ಟು ಸೆಮಿಕೋಲನ್ ಮಿಸ್ಸಿಂಗ್, ಆ್ಯಂಡ್ ಡಾಟಾ ಮೆಂಬರ್ ಡಿಕ್ಲರೇಷನ್ ಲೈನ್, ಅಂದರೆ ಬಿ ಆನ್ಸರ್ ಸರಿಯಾಗಿದೆ. ನೆಕ್ಸ್ಟ್ ನೋಡೋದಾದರೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟೆಡ್ ವಿತ್ ರೆಸ್ಪೆಕ್ಟ್ ಟು ದ ಫಂಕ್ಷನ್ ಓವರ್ಲೋಡಿಂಗ್. ಫಂಕ್ಷನ್ ಓವರ್ಲೋಡಿಂಗ್ಗೆ ಯಾವ್ದು ಕರೆಕ್ಟ್ ಆಗಿರುತ್ತೆ ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಇದರಲ್ಲಿ ಆನ್ಸರ್ ಬಂದುಬಿಟ್ಟು 3 ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಅಂದರೆ 3 and 5 ಆರ್ ಕರೆಕ್ಟ್ ಅಂತ ಇದೆಯಲ್ಲ, ಆನ್ಸರ್ ಸಿ ಇದಕ್ಕೆ ಕರೆಕ್ಟ್, ಸಿ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡಿದ್ರೆ ವಿಚ್ ಕನ್ಸ್ಟ್ರಕ್ಟರ್ ಡಸ್ ನಾಟ್ ಅಕ್ಸೆಪ್ಟ್ ಎನಿ ಆರ್ಗ್ಯುಮೆಂಟ್. ಯಾವುದು ಆರ್ಗ್ಯುಮೆಂಟ್ನ ಮಾಡಿದ್ರೆ ಡಿಫಾಲ್ಟ್. ಸೊ ಇದು ಈಸಿ ಇದೆ, ಡಿಫಾಲ್ಟ್ ಅನ್ನೋದು. ನೆಕ್ಸ್ಟ್ ನೋಡೋದಾದರೆ ಸೊ ಇದೆಲ್ಲ ಈಸಿ ಕ್ವಶನ್ಸ್ ಇದೆ, ಸೊ ಈಸಿಯಾಗಿ ನೀವು ಅಟೆಂಡ್ ಮಾಡ್ಬೋದು. ಅನದರ್ ನೇಮ್ ಆಫ್ ಡ್ರೈವರ್ಡ್ ಕ್ಲಾಸ್, ಸಬ್ ಕ್ಲಾಸ್ ಅಂತ ಕರೀತಾರೆ ಇದಕ್ಕೆ. ಸೊ ನೆಕ್ಸ್ಟ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಅನ್ಸಪೋರ್ಟೆಡ್ C++ ಎಕ್ಸೆಪ್ಷನ್ ವಿತ್ ರೆಸ್ಪೆಕ್ಟ್ ಟು ದ ಪಾಯಿಂಟರ್ ಅಂತ ಇದೆ. ಸೊ ಇದಕ್ಕೆ ಸಿಂಪಲ್ ಆಗಿ ಎಕ್ಸಾಂಪಲ್ ಅಂದರೆ ಇದು ಯಾವುದಂದರೆ ಆಪ್ಷನ್ ಡಿ .ptr × 100 ಅಂತಿದೆಯಲ್ಲ, ಸೊ ಅದು. ನೆಕ್ಸ್ಟ್ ನೋಡಿದ್ರೆ 10th ಒನ್ಗೆ ಆನ್ಸರ್ ಈಚ್ ಕಾಲಮ್ ಆಫ್ ಎ ಟೇಬಲ್ ಈಸ್ ಐಡೆಂಟಿಫೈ ಬೈ ದ ಡಿಸ್ಟಿಂಕ್ಟ್ ಹೆಡರ್ ಕಾಲ್ಡ್ ಆಟ್ರಿಬ್ಯೂಟ್ ಅಂತ ಕರೀತಾರೆ, ಸಿ ಆನ್ಸರ್ ಕರೆಕ್ಟ್. ನೆಕ್ಸ್ಟ್ ನೋಡಿದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಕಮಾಂಡ್ ಈಸ್ ಬಿಲಾಂಗ್ ದ DQL ಸೆಲೆಕ್ಟ್ ಅನ್ನೋದು ಸರಿಯಾಗಿರುತ್ತೆ ಆನ್ಸರು. ನೆಕ್ಸ್ಟ್ ನೋಡಿದ್ರೆ ಕರೆಕ್ಟ್ ಎಕ್ಸ್ಪೆನ್ಷನ್ ಫಾರ್ಮ್ ಆಫ್ TCP ಟ್ರಾನ್ಸ್ಫಾರ್ಮೇಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅನ್ನೋದು. ಸೊ ಟ್ರಾನ್ಸ್ಫಾರ್ಮೇಷನ್ ಕಂಟ್ರೋಲ್ ಪ್ರೋಟೋಕಾಲ್ ಆನ್ಸರ್ ಬಂದುಬಿಟ್ಟು ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿದ್ರೆ ಎ ಆನ್ಸರ್ ಅಲ್ಲ, ಪ್ರೋಟೋಕಾಲ್, ಡಿ ಆನ್ಸರ್ ಕರೆಕ್ಟ್. ನೆಕ್ಸ್ಟ್ ನೋಡೋದಾದರೆ ಆ್ಯನ್ ಎಕ್ಸಾಂಪಲ್ ಫಾರ್ ಫುಲ್ ಡ್ಯೂಪ್ಲೆಕ್ಸ್ ಕಮ್ಯುನಿಕೇಷನ್ ಮೋಡ್ಗೆ ಎಕ್ಸಾಂಪಲ್ ಕೂಡ ಕೇಳಿದ್ದಾರೆ. ಸೊ ಎಕ್ಸಾಂಪಲ್ ಬಂದುಬಿಟ್ಟು ಈಸಿಯಾಗಿ ನೀವು ಟೆಲಿಫೋನ್ ಅನ್ನೋದನ್ನು ಎಕ್ಸಾಂಪಲ್ ಆಗಿ ಬರಿಬೋದು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ವೆಬ್ ಬ್ರೌಸರ್ ಯಾವುದಲ್ಲ, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಹೌದು, ಟೆಲ್ನೆಟ್ ಅನ್ನೋದು ಅಲ್ಲ. ಸೊ ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಹೂ ಈಸ್ ಇನ್ವೈಟೆಡ್ ದ HTML ಇನ್ವೈಟ್ ಮಾಡಿದ್ರು ಟೀಮ್ ಬರ್ನರ್ಸ್-ಲೀ, ಬಿ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ, ಆನ್ಸರ್ ಮೇಲ್ಗಡೆ ಇರುತ್ತೆ, ಜಸ್ಟ್ ಪುಟ್ ಇನ್ ಕೆಳಗಡೆ ನೀವು ಬರೀಬೇಕು. ಪ್ರೊಸೆಸ್ಡ್ ಡಾಟಾ ಇಸ್ ಕಾಲ್ಡ್ ಆಸ್ ಏನಂತ ಬರೀಬೇಕಂದ್ರೆ, ಸೊ ಮೇಲ್ಗಡೆನೇ ಆನ್ಸರ್ ಇದೆ. ಸೊ ಪ್ರೊಸೆಸ್ ಡಾಟಾ ಇಸ್ ಕಾಲ್ಡ್ ಆಸ್ ಇನ್ಫಾರ್ಮೇಷನ್ ಅನ್ನೋದು ಆನ್ಸರ್ ಇರುತ್ತೆ. ಡ್ಯಾಶ್ ಆ್ಯನ್ ಎಕ್ಸಾಂಪಲ್ ಫಾರ್ DBMS ಸಾಫ್ಟ್ವೇರ್ಗೆ ಒರಾಕಲ್ ಅನ್ನೋದು ಸರಿಯಾಗಿರುತ್ತೆ. ಹೈರಾರ್ಚಿಕಲ್ ಡಾಟಾ ಮಾಡೆಲ್ ಆರ್ಗನೈಸಸ್ ದ ಡಾಟಾ ಇಸ್ ಡ್ಯಾಶ್ ಲೈಕ್ ಸ್ಟ್ರಕ್ಚರ್. ಯಾವ ಲೈಕ್ ಸ್ಟ್ರಕ್ಚರಲ್ಲಿ ಇರುತ್ತೆ ಅಂದರೆ, ಸೊ ಅದಕ್ಕೆ ಆನ್ಸರ್ ಬಂದುಬಿಟ್ಟು ಟ್ರೀ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಟ್ರೀ ಸ್ಟ್ರಕ್ಚರ್. ನೆಕ್ಸ್ಟ್ ನೋಡಿದ್ರೆ ಡ್ಯಾಶ್ ದ ಸಿಂಬಲ್ ಈಸ್
ಯೂಸ್ಡ್ ಫಾರ್ ರೆಪ್ರೆಸೆಂಟ್ ದ ರಿಲೇಷನ್ಸ್ ಇನ್ ಇಯರ್ ಡಯಾಗ್ರಾಮ್. ರಿಲೇಷನ್ಸ್ನ ರೆಪ್ರೆಸೆಂಟ್ ಮಾಡುವಂಥ ಡಯಾಗ್ರಾಮ್ ಯಾವುದಂತ. ಸೊ ಡೈಮಂಡ್ ರೆಪ್ರೆಸೆಂಟ್ ಮಾಡುತ್ತೆ. ಎ ಡ್ಯಾಶ್ ಕೀ ಇಸ್ ಫೈಂಡ್ ದ ರಿಲೇಷನ್ಸ್ ಟೇಬಲ್ ದಟ್ ಮ್ಯಾಚಸ್ ದ ಪ್ರೈಮರಿ ಕೀ ಕಾಲಮ್ ಆಫ್ ಅನದರ್ ಟೇಬಲ್. ಫಾರಿನ್ ಕೀ ಅನ್ನೋದು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿಗೆ 20 ಮಾರ್ಕ್ಸ್ ಈಸಿಯಾಗಿ ಇದರಲ್ಲಿ ತಗೋಬೋದು. ನೆಕ್ಸ್ಟ್ ಪಾರ್ಟ್ ಬಿ ಬಂದುಬಿಟ್ಟು 4x2 ಅಂದರೆ 2 ಮಾರ್ಕ್ಸಿಂದು ನೀವು 4 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ನಿಮಗೆ ಇಲ್ಲಿ 9 ಕ್ವಶನ್ಸ್ ಏನೋ ಕೊಟ್ಟಿರ್ತಾರೆ. 8 ಕ್ವಶನ್ ಕೊಟ್ಟಿರ್ತಾರೆ. 8 ಕ್ವಶನ್ಸಲ್ಲಿ ನೀವು 4 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಏನಂದರೆ ವಾಟ್ ಈಸ್ ಕನ್ಸ್ಟ್ರಕ್ಟರ್, ಗಿವ್ ಆನ್ ಎಕ್ಸಾಂಪಲ್, ಡಿಫ್ರೆಂಟ್ ಬಿಟ್ವೀನ್ ಪುಟ್ ಆ್ಯಂಡ್ ಗೆಟ್. ಪುಟ್ ಅಂದರೆ ಔಟ್ಪುಟ್, ಗೆಟ್ ಅಂದರೆ ಇನ್ಪುಟ್ನ ನೀವು ಕೊಡೋದು. ಲೀಸ್ಟ್ ಎನಿ ಅಪ್ಲಿಕೇಶನ್ ಆಫ್ ಡಾಟಾಬೇಸ್, ಎಕ್ಸ್ಪ್ಲೈನ್ ಎನಿ ಟು ಅರ್ಥಮೆಟಿಕ್ ಆಪರೇಟರ್ಸ್ ಅಂದರೆ ಅರ್ಥಮೆಟಿಕ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, SQLಗೆ ನೀವು ಕೊಡಬೇಕು. ಸೊ ನೆಕ್ಸ್ಟ್ ಕಂಪೇರ್ ದ ಡಿಲೀಟ್ ಆ್ಯಂಡ್ ಡ್ರಾಪ್ ಕಮಾಂಡ್ SQL. ಸೊ ಈಸಿ ಇದೆ, ಇದನ್ನು ನೀವು ಈಸಿಯಾಗಿ 2 ಮಾರ್ಕ್ಸ್ನ ಇದರಲ್ಲಿ ಯಾವುದಾದ್ರು ಅಟೆಂಡ್ ಮಾಡಿಬಿಟ್ಟು ತಗೋಬೋದು. ನೆಕ್ಸ್ಟ್ ಪಾರ್ಟ್ ಸಿ ಬಂದುಬಿಟ್ಟು 3 ಮಾರ್ಕ್ಸ್ ಕ್ವಶನು. 4 ಕ್ವಶನ್ಸ್ನ ಅಟೆಂಡ್ ಮಾಡ್ಬೇಕು ನೀವು ಇದರಲ್ಲಿ. ಸೊ 3 ಮಾರ್ಕ್ಸಿಂದು 4 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಎಕ್ಸ್ಪ್ಲೈನ್ ಎನಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಥಡ್ ಓವರ್ಲೋಡಿಂಗ್ ಮದರ್ಬೋರ್ಡ್. ವಾಟ್ ಈಸ್ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಆ್ಯಂಡ್ ಗಿವನ್ ಎನಿ 2 ಎಕ್ಸಾಂಪಲ್. ವಾಟ್ ಈಸ್ ಪಾಯಿಂಟರ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಪಾಯಿಂಟರ್ ಡಿಕ್ಲರೇಷನ್ ಆ್ಯಂಡ್ ಸಿಂಟೆಕ್ಸ್ನ ಬರಬೇಕು ಕೂಡ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ರೈಟ್ ಎ ಬೇಸಿಕ್ಸ್ ಆಪರೇಷನ್ಸ್ ಫಾರ್ ಬೈನರಿ ಫೈಲ್ C++. ಎಕ್ಸ್ಪ್ಲೈನ್ ದ three levels of data abstraction. Define the WW e-commerce and property software. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ರೈಟ್ HTML ಟ್ಯಾಗ್ಸ್ ಲಿಂಕ್ ಮಾಡೋದು ಅದನ್ನೆಲ್ಲ ಕರೆಕ್ಟಾಗಿ ಬರಬೇಕು. ನೆಕ್ಸ್ಟ್ ಪಾರ್ಟ್ ಡಿ ಬಂದುಬಿಟ್ಟು 5 ಮಾರ್ಕ್ಸಿಂದು 4 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ನೀವು ನೋಡ್ಕೊಂಡಿರಿ. ರೈಟ್ ದ ಅಪ್ಲಿಕೇಶನ್ ಆಫ್ ಓಪ್ಸ್ ಕಾನ್ಸೆಪ್ಟ್ ಅಂದರೆ ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್. ಎಕ್ಸ್ಪ್ಲೈನ್ ದ ಆಪರೇಷನ್ಸ್ ಪರ್ಫಾರ್ಮ್ಡ್ ಇನ್ ದ ಕ್ಯೂ, ಪುಷ್, ಪಾಪ್ ಅವೆಲ್ಲ ಬರಬೇಕು. ಸೊ ಇನ್ಸರ್ಷನ್ ಸಾರ್ಟ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇರುತ್ತೆ, ಶಾರ್ಟ್ ಎಲಿಮೆಂಟ್ನ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ರೆಂಡ್ ಫಂಕ್ಷನ್. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಡಿಸ್ಟ್ರಕ್ಟರ್ ವಿತ್ ಸಿಂಟ್ಯಾಕ್ಸ್ ವಿತ್ ಆ್ಯಂಡ್ ಎಕ್ಸಾಂಪಲ್. ರೈಟ್ ಇನ್ಹೆರಿಟೆನ್ಸ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಸಿಂಗಲ್ ಲೆವೆಲ್ ಆ್ಯಂಡ್ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್. ಗಿವ್ ದ ಮೆಜರ್ಸ್ ಆಫ್ ಪ್ರಿವೆಂಟಿಂಗ್ ಕಂಪ್ಯೂಟರ್ ವೈರಸ್. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. 2 ಕ್ವಶನ್ ಈಚ್ 5 ಮಾರ್ಕ್ಸ್. 2 into 5 ಅಂದರೆ 5 ಮಾರ್ಕ್ಸ್ ಇರುತ್ತೆ ಈಚ್ ಕ್ವಶನ್ಸ್ಗೆ. ಯಾವ ಕ್ವಶನ್ಸ್ನಾದರೂ ನೀವು ಅಟೆಂಡ್ ಮಾಡಬೇಕು. ಸೊ ಕ್ವಶನ್ಸ್ನ ನೋಡ್ಕೊತಾ ಹೋಗಿ ನೆಕ್ಸ್ಟ್ ನೀವು ಓದ್ಕೊಳ್ಳಿ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಥವಾ ನಿಮ್ಮ ಕ್ವಶನ್ ಬ್ಯಾಂಕಲ್ಲಿ ಇರುತ್ತೆ. ಸೊ ಪಾರ್ಟ್ ಈ ಬಂದುಬಿಟ್ಟು ಈ ಥರ ಇರುತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಯೂಟರ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಕಂಪ್ಲೀಟಾಗಿ ನೀವು ಅನಾಲಿಸಿಸ್ ಈಗ ಮಾಡಾಗಿದೆ. ಸೊ ಇದರಲ್ಲಿರುವಂಥ ಜಸ್ಟ್ ಕ್ವಶನ್ಸ್ನ ನೀವು ಓದ್ಕೊಂಡು ಹೋದ್ರು ಪಾಸಿಂಗ್ ಮಾರ್ಕ್ಸ್ ಅಂತ ಬರುತ್ತೆ. ಸ್ಕೋರ್ ಮಾಡೋಕ್ಕಾಗಿರೋದು ಪಾಸಿಂಗ್ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.